ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಿಮಗೊಂದು ಮಾಹಿತಿ ಹೇಳೋದೇನಂತಂದರೆ, ಮೈನಾರಿಟಿ ಇಲಾಖೆಯಿಂದ ವಸತಿ ಶಾಲೆಗಳಿಗೆ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ವಿಡಿಯೋಗಳನ್ನು ಕೂಡ ನಾನು ಮಾಡಿ ಹಾಕಿದ್ದೆ. ಸೊ ಆ ಒಂದು ಅಲ್ಪಸಂಖ್ಯಾತರ ಮತ್ತು ಮೈನಾರಿಟಿ ಅಭ್ಯರ್ಥಿಗಳ ಒಂದು ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ಕೇಳಿರುವಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ಈಗ ಅಪ್ಲಿಕೇಶನ್ ಈಗಾಗಲೇ ನೀವು ಹಾಕಿದ್ದೀರಿ. ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಅದರಲ್ಲಿ SC/ST ದವರು ಕೂಡ ಬರುತ್ತೆ ಮತ್ತು OBC ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಏನಪ್ಪ ಅಂದರೆ ಒಂದು 25% ಸೀಟ್ಗಳನ್ನು ರಿಸರ್ವ್ ಮಾಡಿರುವಂಥದ್ದು. ಅದರ ಒಂದು ಎಕ್ಸಾಮ್ ಯಾವಾಗ ಬರುತ್ತೆ? ಈಗಾಗಲೇ ಅಪ್ಲಿಕೇಶನ್ ಹಾಕಿರುವಂಥವ್ರು ಈ ಒಂದು ಮಾಹಿತಿ ಪುಸ್ತಕದ ಪ್ರಕಾರ ನಿಮಗೆ ಇದನ್ನು ಎಕ್ಸಾಮ್ ದಿನಾಂಕಗಳನ್ನು ಹೇಳ್ತಾ ಇರುವಂಥದ್ದು. ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥವ್ರುಗಳಿಗೆ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಗಳಿಗೆ ಎಕ್ಸಾಮ್ ಇಲ್ಲಿ ನೋಡ್ತಾ ಇದ್ದೀರಿ, ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ವೇಳಾಪಟ್ಟಿಯನ್ನು. ಲಿಖಿತ ಪರೀಕ್ಷೆ ನಡೆಸುವ 5ನೇ ಪಾಯಿಂಟ್ ಇದೆ ನೋಡಿರಿ. 5ನೇ ಪಾಯಿಂಟು ಲಿಖಿತ ಪರೀಕ್ಷೆ ನಡೆಸುವ ದಿನಾಂಕ 13/4/2025 ಭಾನುವಾರ. ಇದು ತಾತ್ಕಾಲಿಕವಾಗಿ ಅಂತ ಕೊಟ್ಟಿದ್ದಾರೆ. ಏನಂದರೆ ಅಭ್ಯರ್ಥಿಗಳಿಗೀಗ ಮೊದಲು ಏನು ಮಾಡ್ತಾರಪ್ಪ ಅಂದರೆ ಅರ್ಜಿಗಳನ್ನು 10ನೇ ತಾರೀಕಿಗೆ, ಇದೇ ತಿಂಗಳು 10ನೇ ತಾರೀಕಿಗೆ ಕೊನೆ ದಿನಾಂಕ, ಅರ್ಜಿ ಕೊನೆ ದಿನಾಂಕ ಇದೆ. ಇದು ಮುಗಿದ ಮೇಲೆ ಅದನ್ನು ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಅದು ನೆಕ್ಸ್ಟ್ ಮಂತ್ 5ನೇ ತಾರೀಕಿಗೆ ವೆರಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ಅರ್ಜಿಗಳನ್ನು ಒಂದು ಫೈನಲ್ ಲಿಸ್ಟನ್ನು, ರಿಜೆಕ್ಟ್ ಆಗಿರುವಂಥದ್ದು ಬೇರೆ ಮತ್ತು ಸೆಲೆಕ್ಟ್ ಆಗಿರುವಂಥ ಲಿಸ್ಟನ್ನು 10ನೇ ತಾರೀಕಿಗೆ ನೆಕ್ಸ್ಟ್ ಮಂತ್ ಹಾಕ್ತಾರೆ. ಈ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಅದರ ರಿಜೆಕ್ಟ್ ಆಗಿರುವಂಥ ತೆಗೆದು ಯಾವುದು ಕರೆಕ್ಟ್ ಇದ್ದಾವೆ ಅಪ್ಲಿಕೇಶನ್ಗಳನ್ನು, ಅವುಗಳಿಗೆ 13/4/2025 ಎಕ್ಸಾಮನ್ನು ತೊಗೊತಾರೆ. ಮತ್ತು ಫಲಿತಾಂಶವನ್ನು 5/5/2025 ಅಂದರೆ ಮೇ 5ನೇ ತಾರೀಕಿಗೆ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆ, ಮೇ ನಂತರ ನಿಮ್ಗೆ ಏನಾಗುತ್ತೆ ಅಂತಂದರೆ 1ನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು ಅಂತ ಕೌನ್ಸ್ಲಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಟೈಮ್ ಟೇಬಲ್ ಎಕ್ಸಾಮ್ ತಯಾರಿಗೆ.